ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಇವತ್ತೊಂದು ಹೊಸ ವಿಡಿಯೋ. ಇವತ್ತೇನು ವಿಡಿಯೋ ನೋಡೋಕೆ ಹೋಗ್ತಾ ಇದ್ದೀರಿ ಅಂದರೆ, ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಮುಗಿಸ್ಕೊಂಡು ತುಂಬ ದಿವಸ ಯಾಕೆ ವಿಡಿಯೋ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರೆ, ಸ್ವಲ್ಪ ಫೋನ್ ಇಶ್ಯೂ ಇತ್ತು, ಅದಕ್ಕೆ ಬರ್ತಾಯಿದ್ದಿಲ್ಲ. ಹಾಗೆ ಹಾಲು ಕೊಟ್ಟರು, ಹಾಲು ಕುಡ್ಕೊಂಡು ಪೂಜೆ ಮಾಡಿದ್ರು, ಪೂಜೆ ಮುಗಿಸ್ಕೊಂಡು ಹಾಗೆ ಇವತ್ತೆಲ್ಲಿ ಹೋಗ್ತಿದ್ರಿ ಅಂದರೆ, ಬುಲೆಟ್ ಎತ್ಕೊಂಡು ಒಂದು ಚಿಕ್ಕ ರೈಡ್ ಹೋಗ್ತಾಯಿದ್ದೀರಿ. ಒಂದು ದೇವಸ್ಥಾನಕ್ಕೆ ಕಲ್ಯಾಣಿದಲ್ಲಿ ಸ್ನಾನ ಮಾಡೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾಯಿದ್ದೆ. ಗಾಡಿ ವಾಮಪ್ ಇಟ್ಬಿಟ್ಟು ಹಂಗೆ ಹೋಗ್ತಾ ಇದ್ದೀನಿ. ಇವಾಗ ಎಲ್ಲಿದ್ದೀನಿ ಗೊತ್ತಾ? ಕರೆಕ್ಟಾಗಿ ಇದು ಬೇಗೂರು ಕೆರೆ ಐತಲ್ಲ, ಕೆರೆ ಮೇಲಿಂದ ಹೋಗ್ತಾ ಇದ್ದೀನಿ. ಹಂಗೆ 100 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಮುಗಿಸ್ಕೊಂಡು ಹಂಗೆ ಹೋಗ್ತಾ ಇದ್ದೆ. ಗಾಳಿ ಓಡಿಸ್ಬೇಕಿತ್ತು, ಗಾಳಿನೂ ಓಡಿಸ್ಕೊಂಡು, ಗಾಳಿ ಓಡ್ಸೋಕ್ಕೆ ಫ್ರೀ ಇಲ್ಲಿ, ಗಾಳಿ ಓಡಿಸ್ಕೊಂಡು ಹೋಗ್ತಾ ಇದ್ದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ, ಹೋಗ್ಬಿಟ್ಟು ಚಾಕ್ಲೇಟ್ ಕೇಳೋಣ ಅಂದ್ಬಿಟ್ಟು ಚಾಕ್ಲೇಟ್ ಕೇಳಿದೆ, ಕೊಟ್ಬಿಟ್ರು. ಚಾಕ್ಲೇಟು ಇಸ್ಕೊಂಡು ಅವ್ರನ್ನ ವಿಡಿಯೋದಲ್ಲಿ ತೋರಿಸ್ಕೊಂಡು ಹಂಗೆ ಈ ಕಡೆ ಬಂದರೆ ಲಾಡು ಕೊಡ್ತಾಯಿದ್ರು, ಲಾಡುನೂ ಕೊಟ್ಟು ತಿಂತಾಯಿದ್ದೆ. ನೋಡಿ ನನ್ನ ಗಾಡಿ ನಿಲ್ಸಿದ್ದೀನಿ ಅಷ್ಟೇ. ಇವಾಗ ಹೋಗ್ತಾ ಇರೋದೆ. ಇವಾಗ ಒಂದು ಕೆರೆ ಥರ ಸಿಕ್ತು, ಅಲ್ಲಿ ನಿಲ್ಲಿಸ್ದೆ. ಅಲ್ಲಿ ಮಾತ್ರ ಸೈಕಾಗಿತ್ತು ಮಾತ್ರ ಪ್ಲೇಸು. ಎಲ್ಲರೂ ಗಾಡಿ ತೊಳಿತಿದ್ರು, ನೋಡಿಸ್ತೀನಿ ನೋಡಿ. ಇವಾಗ ಗಾಡಿ ತೊಳಿತಾ ಇದ್ದಾರೆ ಅವ್ರ ಪಾರ್ಟಿಗೆ. ನನ್ನ ಕೈಯಲ್ಲಿ ಗಾಡಿ ತೊಳಿಯೋಕ್ಕಾಗಲ್ಲ, ಅದಕ್ಕೆ ರೈಡಿಗೆ ಹೋಗ್ತಾ ಇದ್ದೆ. ಇನ್ನೂ ಒಂದು 25 ಕಿಲೋಮೀಟರ್ಸ್ ಏನೋ ಇತ್ತು ಬಾಕಿ. ಹೋಗ್ತಾ ಇದ್ದೀನಿ. ಆದರೆ ನೇಚರ್ಸು ಭಾರಿ ಆಗೈತೆ. ಅಲ್ಲಿ ನೋಡಿ ಹುಡುಗರು ಬಾವುಟ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಹಂಗೆ ಹೋಗ್ತಾ ಇದ್ದೀನಿ. ಆದರೆ ನೇಚರ್ಸ್ ಮಾತ್ರ ಫೀಲೇ ಬೇರೆ ಗೈಸ್. ಈ ಥರ ಟ್ರಾವೆಲ್ ಮಾಡಿ ಕಂಟೆಂಟ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅಷ್ಟೇ ನಾನು ಹೇಳ್ಕೊಳೋದು. ಟ್ರಾವೆಲ್ಸ್ ಮಾಡಿ ಅಷ್ಟೇ, ಒಂದು ಡಿಪ್ರೆಷನ್ ಎಲ್ಲ ಉಂಟೋಗ್ಬಿಡುತ್ತೆ. ಲೈಫಲ್ಲಿ ಏನೂ ಇರಲ್ಲ. ಈಚೆ ಬಂದು ನೋಡಿ, ಬರೀ ಕೆಲಸ ಕಾಲೇಜು ಅದೆಲ್ಲ ಬಿಟ್ಬಿಟ್ಟು ಈ ಥರ ಒಂದು ಪ್ಲೇಸ್ ಸಿಕ್ತು, ಹೋದೆ. ದೇವಸ್ಥಾನ ಮಾತ್ರ ಸೈಕಾಗಿತ್ತು ಗೈಸ್. ಗೋಲ್ಡ್ ಪೇಂಟಲ್ಲಿ ಮಾಡಿದ್ದಾರೆ. ಒಳಗಡೆ ಹೋಗಿ ನೋಡಿದ್ರೆ ಅಮ್ಮ ಸೈಕಾಗಿತ್ತು. ಒಂದೊಂದು ದೇವಸ್ಥಾನ, ಒಂದೊಂದು ದೇವರು, ಗಣೇಶ ಹೆಸರು ಗೊತ್ತಿಲ್ಲ. ದೇವಸ್ಥಾನನ ತೋರಿಸ್ತೀನಿ ನೋಡಿ. ಆದ್ರೇನು ಮಸ್ತಗೈತೆ ಮಾತ್ರ ದೇವಸ್ಥಾನ. ಎಲ್ಲ ಒಂದೊಂದು ಶಿಲ್ಪಿಗಳು ಮಸ್ತಾಗಿ ಮಾಡಿದ್ರು ನೋಡಿ. ಆಮೇಲೆ ಊಟ ಹಾಕ್ತಾರೆ ಇಲ್ಲೇ ಅಂದರು. ಅದಕ್ಕೆ ಈಚೆ ಬಂದು ನೋಡಿದ್ರೆ ಕೇದಾರ್ನಾಥ್ ಥರನೇ, ಸೇಮ್ ಕೇದಾರ್ನಾಥ್ ಥರನೇ ಐತೆ. ಹಂಗೆ ಹೋಗಿ ಊಟ ಮಾಡಿಕೊಂಡು ಈಚೆ ಬಂದು ನೋಡಿದ್ರೆ ಪಾರಿವಾಳ. ಎಷ್ಟು ಪಾರಿವಾಳ ಗೈಸ್, ನೋಡಿದ್ರೆ ಒಂಥರ ಖುಷಿಯಾಗಿತ್ತು. ಆಮೇಲೆ ಹೋಗ್ತಾ ಇದ್ದೆ. ಒಂದು 3-4 ಕಿಲೋಮೀಟ್ರ್ ಇದ್ದೇನೆ.